ಏನೇನು ಆಟಗಳು ಆಡ್ತಾರೋ ಈ MCC ಅವರು. ಈಗ ಆಲ್ರೆಡಿ ನಮಗೆ ಆ ರಿಸಲ್ಟನ್ನು ವಿಡ್ರಾ ಮಾಡಿದ್ದೇವೆ ಅಂತ ಹೇಳಿದ್ರು. ಹೇಳಿ ಇನ್ನೂ ಸ್ವಲ್ಪ ಟೈಮ್ ಆದರೂ ವೇಟ್ ಮಾಡಬೇಕಾಗಿತ್ತು. ಮತ್ತೆ ಈಗ ಇನ್ನೊಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಇದರಲ್ಲಿ ಏನೂ ಕೂಡ ಚೇಂಜ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಒಂದು ದೊಡ್ಡ ಕೌನ್ಸಿಲಿಂಗನ್ನು ನಡೆಸ್ತಿದ್ದಾರೆ. ಇದರಲ್ಲಿ ಎಷ್ಟೊಂದು ಕೋಟ್ಯಾನು ಜನರು ಇಲ್ಲಿ ಭಾಗವಹಿಸ್ತಾ ಇರ್ತಾರೆ. ಇಂತಹ ಕೌನ್ಸಿಲಿಂಗಲ್ಲಿ ಈ ರೀತಿಯ ಆಟಗಳನ್ನು ಆಡೋದು ಸರಿಯಲ್ಲ. ಇದನ್ನೆಲ್ಲ ಮೇಂಟೈನ್ ಮಾಡುವಂಥವರು IAS ಮುಗಿಸ್ಕೊಂಡು ಎಲ್ಲವನ್ನ ದೊಡ್ಡ ಡಿಗ್ರಿ ಮುಗಿಸ್ಕೊಂಡಂಥವರು ಇದನ್ನು ಮ್ಯಾನೇಜ್ ಮಾಡ್ತಿರ್ತಾರೆ. ಅವರು ಕೂಡ ಇಂತಹ ಸಣ್ಣ ಮಿಸ್ಟೇಕ್ಗಳನ್ನು ಮಾಡಿ ಅದು ಮತ್ತೆ ಸರಿ ಇದೆ ಅಂತ ಹೇಳ್ತಾ ಇದ್ದಾರಲ್ಲ, ಏನಿದು ಅಂತ ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು. ನೋಡಿದ್ದು ಸುಳ್ಳಾಗ್ಬೋದು, ಅವ್ರು ವೆರಿಫಿಕೇಶನ್ ಮಾಡಿದ್ದು ಸುಳ್ಳಾಗ್ಬೋದು. ನೋಡಿ ಇಲ್ಲಿ ಅದನ್ನು ನೋಡಿದಾರಲ್ಲ, ಗೋರ್ಮೆಂಟಿಂದ ಕಳಿಸಿದ್ದು ಸೀಟ್ಗಳನ್ನು ಡಬಲ್ ಮಾಡಿದ್ದೇವೆ, ಅದನ್ನು ಇನ್ನೊಂದು ಬಾರಿ ರಿಸಲ್ಟನ್ನು ಬಿಡ್ತೇವೆ ಅಂತ ಹೇಳಿದಾರಲ್ಲ, ಅದನ್ನು ಕರೆಕ್ಟಾಗಿ ಅವರು ಅನಾಲಿಸಿಸ್ ಮಾಡಿಕೊಂಡು ಇಂಥ ದೊಡ್ಡ ಕೌನ್ಸಿಲಿಂಗನ್ನು ನಡೆಸ್ತಾ ಇರ್ತಾರೆ. ಅದನ್ನು ಕರೆಕ್ಟಾಗಿದೆಯೋ ಇಲ್ವೋ ಅನ್ನೋದನ್ನು ಕರೆಕ್ಟಾಗಿ ನೋಡಿಕೊಂಡು ಅದನ್ನು ನೋಟಿಫಿಕೇಷನ್ ಬಿಡಬೇಕಾಗಿತ್ತು. ಈಗ ಅಲಾಟ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ರೀತಿ ಮಿನಿ ಹಾರ್ಟ್ ಅಟ್ಯಾಕನ್ನು ಮಾಡಿ ಈಗ ಮತ್ತೆ ಹೇಳ್ತಿದ್ದಾರೆ, ನಾವು ರಿಲೀಸ್ ಮಾಡಿರುವಂತಹ 18/9/2025 4ವರೆಗೆ ಬಿಟ್ಟಿರುವಂತಹ ರಿಸಲ್ಟೇ ಫೈನಲೈಸ್ ಆಗಿರ್ತದೆ, ಅದರಲ್ಲಿ ಯಾವುದೂ ಚೇಂಜ್ ಇಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ, ಹಳೆಯದಾಗಿ ಬಿಟ್ಟಿರುವಂತಹ ರಿಸಲ್ಟಲ್ಲಿ ಯಾವುದೇ ಚೇಂಜ್ಗಳಾಗಿಲ್ಲ, ಎಲ್ಲವೂ ಸೇಮ್ ಇದೆ. ಆ ರೀತಿ ನಾವು ಮಿಸ್ಕನ್ಸೆಪ್ಷನ್ ಮಾಡ್ಕೊಂಡಿದ್ದೀವಿ ಅಂತ ಈ ರೀತಿ ಅವರು ನೋಟಿಫಿಕೇಷನನ್ನು ಬಿಟ್ಟು ಹೇಳ್ತಾ ಇದ್ದಾರೆ. ಈಗ MCCಯಲ್ಲಿ ಸೀಟ್ ಸಿಕ್ಕಿರುವಂತಹ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಖುಷಿಯಾಗಿರೋದಂತರೂ ನಿಜ. ಇನ್ನೊಂದು ವಿಷಯವನ್ನು ಹೇಳ್ತೇನೆ ನೋಡಿ, MCCಯಲ್ಲಿ ಸೀಟ್ ಸಿಕ್ಕಿದೆ ಅಲ್ಲ ನಿಮಗೆ, ನೀವು ಈಗ ಇಮಿಡಿಯೇಟ್ಲಿ ಏನು ಮಾಡಬೇಡಿ, ಆ ಒಂದು ಕಾಲೇಜ್ಗೆ ಹೋಗಿ ಜಾಯ್ನ್ ಆಗೋದಕ್ಕೆ ಹೋಗಬೇಡಿ. ಇದು ನಿಮ್ಮ ಕರ್ನಾಟಕದಲ್ಲಿ ಸಿಕ್ಕಿದ್ರೂ ಕೂಡ ಇಮಿಡಿಯೇಟ್ಲಿ ಆ ಕಾಲೇಜ್ಗೆ ಹೋಗಿ ಅಡ್ಮಿಷನನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ. ಮೇನ್ಲಿ ನಾನು ಹೇಳ್ತಾ ಇರೋದು ಡೀಮ್ಡ್ ಕಾಲೇಜ್ಗಳಿಗೆ ಯಾರ್ಯಾರಿಗೆ ಸೀಟ್ ಸಿಕ್ಕಿದೆ ನೋಡಿ, ಅವರು ಇಲ್ಲಿ 12 ಲಕ್ಷದ ಸೀಟ್ಗಳಿಗೆ ವೇಟ್ ಮಾಡ್ತಾ ಇರ್ತೀರಾ. ಅಲ್ಲಿ ಡೀಮ್ಡ್ ಸೀಟ್ ಸಿಕ್ಕಿದೆ, ಇಲ್ಲಿ 12 ಲಕ್ಷದ ಸಿಗುವಂತಹ ಚಾನ್ಸಸ್ ಕೂಡ ಇದೆ. ಅಂದರೆ ನೀವು ಏನು ಮಾಡ್ತೀರಾ, ಇಲ್ಲಿಯೂ ಕೂಡ ರಿಸಲ್ಟನ್ನು ನೋಡ್ಕೊಳ್ಳಿ. ಇಲ್ಲಿ ರಿಸಲ್ಟನ್ನು ನೋಡಿಕೊಂಡು ನಿಮಗೆ 12 ಲಕ್ಷದ ಯಾವ ರೀತಿಯ ಒಂದು ಕಾಲೇಜ್ ದೊರಕಿದೆ ಅನ್ನೋದನ್ನು ಗಮನಿಸಿ. ಈಗ ಡೀಮ್ಡಲ್ಲಿ ನೀವು KS ಹೆಗಡೆ ಸಿಕ್ಕಿದೆ, ಇಲ್ಲಿ ನಿಮಗೆ ಯಾವುದಾದ್ರೂ ಆಲಮೀನ್ ಕಾಲೇಜು, SR ಪಾಟೀಲ್ ಕಾಲೇಜು, ಈ ರೀತಿಯ ಕಾಲೇಜ್ಗಳು ಲಾಸ್ಟ್ಗೆ ಕಟ್ ಆಫ್ ನಿಲ್ತಾವಲ್ಲ, ಈ ರೀತಿಯ ಕಾಲೇಜ್ಗಳಲ್ಲಿ ನಿಮಗೆ ಸೀಟ್ ಸಿಕ್ಬಿಡ್ತಂದ್ರೆ ಅವಾಗ ನೀವು ಯೋಚನೆ ಮಾಡ್ಬೋದು, ನಾನು ಯಾವ ಕಡೆ ಹೋದರೆ ಚೆನ್ನಾಗಿರುತ್ತೆ. ಆ ಒಂದು ಡಿಸಿಷನನ್ನು ನಾವು ತೆಗೆದುಕೊಳ್ಬೋದು. ಆದ್ದರಿಂದಲೇ ನಾಳೆನೇ 7 ಗಂಟೆಗೆ ಈ KAದವರು ಕೂಡ ಈ ಆಪ್ಷನ್ ಎಂಟ್ರಿಯನ್ನು ರೀಅರೇಂಜ್ ಮಾಡ್ಕೊಳ್ಳೋದಕ್ಕೆ ಕೊನೆಗೊಳಿಸ್ತಾರೆ ಅಂತ ಅನ್ನಿಸ್ತಾ ಇದೆ. ಅದನ್ನು ಕೊನೆಗೊಳಿಸಿಬಿಟ್ರೆ ಇವರು ಕೂಡ ರಿಸಲ್ಟನ್ನು ಫರೂಕ್ ಕಾಲೇಜನ್ನು ಆ್ಯಡ್ ಮಾಡ್ದೇನೆ ರಿಸಲ್ಟನ್ನು ಬಿಡುವಂಥ ಸಾಧ್ಯತೆ ಇರ್ತದೆ. ಅದನ್ನು ಬಿಟ್ಟಾಗ ನಾವು ಎರಡನ್ನೂ ಕೂಡ ಅನಾಲಿಸಿಸ್ ಮಾಡ್ಕೊಳ್ಬೋದು. ಈಗ MCC ರಿಸಲ್ಟ್ ನಿಮ್ಮ ಕೈಯಲ್ಲೇ ಇದೆ. ಈಗ ನಿಮಗೆ KA ರಿಸಲ್ಟ್ ಕೂಡ ಬಂದ ತಕ್ಷಣ ನೀವು ಎರಡನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ನೀವು ಟ್ರೈ ಮಾಡ್ತೀರಾ. ಅಂದರೆ ಈಗ MCCಯಲ್ಲಿ ಚೆನ್ನಾಗಿರೋ ಕಾಲೇಜ್ ಸಿಕ್ಬಿಟ್ಟಿದೆ, KEಯಲ್ಲಿ ಇರುವಂಥ ಕಾಲೇಜು ಚೆನ್ನಾಗಿಲ್ಲ, ಆವಾಗ ನೀವು ಏನು ಮಾಡ್ತೀರಾ, MCCಯಲ್ಲಿ ಹೋಗಿಬಿಡ್ತೀರಾ. ಅದೇ ರೀತಿಯಲ್ಲಿ ನಾನು ಮುಖ್ಯವಾಗಿ ಕೇಳಿಕೊಳ್ತಾ ಇರೋದೇನೆಂದರೆ, ಯಾರ್ಯಾರಿಗೆ ಈಗ ಗೋರ್ಮೆಂಟ್ ಕಾಲೇಜ್ಗಳು ಎಕ್ಸಾಂಪಲ್ ಆಗಿ ನಿಮಗೆ ಕರ್ನಾಟಕದಲ್ಲಿರುವಂತಹ BMC ಕಾಲೇಜೇ MCCಯಲ್ಲೂ ಕೂಡ ಸಿಕ್ಕಿದೆ, ಕರ್ನಾಟಕದಲ್ಲಿ KEಯಲ್ಲಿ ಕೂಡ ನಿಮಗೆ BMC ಕಾಲೇಜೇ ಸಿಕ್ಕಿದೆ. ಅಂಥ ಸಮಯದಲ್ಲಿ ನೀವೇನು ಮಾಡ್ತೀರಾ, MCCಯಲ್ಲಿ ಸೀಟ್ ತೆಗೆದುಕೊಂಡು ಬಿಡಿ, ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅನುಕೂಲವನ್ನು ಮಾಡಿ. ಈ ಒಂದು ನಿಮ್ಮ ಡಿಸಿಷನ್ ಏನಿದೆ ಅದಕ್ಕಾಗಿಯೇ ನಾವು ಇಷ್ಟು ದಿವಸಗಳ ಕಾಲ ವೇಟ್ ಮಾಡ್ತಾ ಇದ್ದೇವೆ. ಇಲ್ಲಾಂದ್ರೆ ನಮ್ಮ ಕರ್ನಾಟಕದ ಕೌನ್ಸಿಲಿಂಗನ್ನು ನಾವು ಮುಂದೆ ಹೋಗಿಸ್ಬಿಡ್ತಿದ್ವು, ಅದನ್ನು ಮುಗಿಸ್ಕೊಂಡು ನಾವು ಆರಾಮಾಗಿ ಕುತ್ಕೊಂಡ್ಬಿಡ್ತಿದ್ವು. ಅದಕ್ಕಾಗಿ ನಾವು MCC ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ದೇವೆ. ಅಂದರೆ ನಿಮ್ಮಂತಹ ಟಾಪರ್ಸ್ಗಳು ನೀವು MCCಯಲ್ಲಿ ಸೀಟ್ ತೆಗೆದುಕೊಂಡ್ರೆ ನಮ್ಮ ಕರ್ನಾಟಕದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಯಾರ್ಯಾರು ಕೊನೆಯಲ್ಲಿ ವೇಟ್ ಮಾಡ್ತಿದ್ದಾರೋ ಸೀಟ್ಗಾಗಿ ಅವರಿಗೆ ಹೆಲ್ಪ್ ಆಗಲಿ ಅಂತ ನಾವು ಇಲ್ಲಿವರೆಗೂ ವೇಟ್ ಮಾಡ್ಕೊಳ್ತಾ ಬಂದಿದ್ದೇವೆ. ಆದ್ದರಿಂದ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇವೆ, ಯಾರ್ಯಾರು ಟಾಪರ್ಸ್ಗಳಿದ್ದೀರಿ ಅಂಥವರಲ್ಲಿ ಮನವಿ ಮಾಡೋದೇನೆಂದರೆ, ನೀವು MCCಯಲ್ಲಿ ಕೂಡ ಚೆನ್ನಾಗಿರೋ ಕಾಲೇಜ್ ಸಿಕ್ಕಿದರೆ ನೀವು ಅಲ್ಲಿಯೇ ಹೋಗಿ ಅಡ್ಮಿಷನನ್ನು ಮಾಡಿಸ್ಕೊಳ್ಳಿ. ಎರಡರಲ್ಲೂ ಯಾವುದೂ ಬದಲಾವಣೆಗಳಿಲ್ಲ. ನೀವು MCCಯಲ್ಲಾದರೂ ತೆಗೆದುಕೊಳ್ಳಿ, KEಯಲ್ಲಾದರೂ ಸೀಟನ್ನು ತೆಗೆದುಕೊಳ್ಳಿ, ಎರಡರಲ್ಲೂ ಏನು ಬದಲಾವಣೆ ಇರುತ್ತೆ, ಎರಡರಲ್ಲೂ ಸೇಮ್ ಆಗಿ ಇರುತ್ತಲ್ಲ. ಎರಡರಲ್ಲೂ ಅದೇ ಕಾಲೇಜ್ ಇರುತ್ತೆ, ಅದೇ ಅನಾಟಮಿ, ಅದೇ ಫಿಸಿಯಾಲಜಿ, ಅದೇ ಬಯೋಕೆಮಿಸ್ಟ್ರಿ, ಅದೇ ಸೈಕ್ಯಾಟ್ರಿ, ಎಲ್ಲ ರೀತಿಯ ಸಬ್ಜೆಕ್ಟ್ಗಳು ಕೂಡ ಅದೇ ರೀತಿಯಲ್ಲಿ ಇರ್ತವೆ. ಅದೇ ಮೆಡಿಸಿನ್ನು, ಅದೇ ಸರ್ಜರಿ, ಎಲ್ಲ ರೀತಿಯಲ್ಲಿ ನಿಮಗೆ ಎರಡೂ ಕಡೆ ಅದೇ ಸಿಗುತ್ತದೆ. ನೀವು ಕೇವಲ ಅಡ್ಮಿಷನನ್ನು ಮಾತ್ರ MCC ಥ್ರೂ ಮಾಡಿಸಿದರೆ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ನೀವು ಅನುಕೂಲ ಮಾಡಿದಂಗೆ ಆಗ್ತದೆ. ಆದ್ದರಿಂದ ಡಿಸಿಷನನ್ನು ತೆಗೆದುಕೊಳ್ಳೋದು ನಿಮಗೆ ಬಿಟ್ಟಿದ್ದು, ಆದರೆ ಈ ರೀತಿಯ ಡಿಸಿಷನನ್ನು ತೆಗೆದುಕೊಳ್ಳಿ. ಈಗ ನೋಡಿ, ಡೇಟ್ ಅಂತರೂ ಈಗ ಏನೂ ಎಕ್ಸ್ಟೆಂಡ್ ಆಗೋದಿಲ್ಲ MCCದು. ಈಗ ರಿಸಲ್ಟ್ ನಿಮ್ಮ ಕೈಲಿದೆ, ಇದನ್ನು ನೋಡಿಕೊಂಡು ನೀವು ಖುಷಿ ಪಡಿ, ಮತ್ತು ನೀವು ಮುಂದಿನ ಯಾವುದೇ ಪ್ರೊಸೀಜರನ್ನು KA ರಿಸಲ್ಟ್ ಆದಮೇಲೆ ನೀವು ಮುಂದುವರಿಸಿ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.